ನೋಡಿ, ಈ ರಸ್ತೆಯಲ್ಲಿ ನಾವೀಗ ಎಡಕ್ಕೂಡ್ಲು ಗೋಪಾಲಕೃಷ್ಣ ಭಟ್ರ GK ಭಟ್ರ ಮನೆಗೆ ನಾವು ಹೋಗಬೇಕು. ಈ ರಸ್ತೆಯಲ್ಲಿ ಹೋಗ್ತೇವೆ. ಮುಂದೆ ಅವರ ಮನೆಯಲ್ಲಿ ನಾನು ಕಂಡುಕೊಂಡಂಥ ವಿಷಯಗಳನ್ನು ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡ್ತೇನೆ. ನಾನು ಚಂದ್ರಶೇಖರ್ ಏತರ್ಕ. ಈ ದಿವಸ ನನ್ನ ಹಳೆಯ ಒಬ್ಬರು ಸ್ನೇಹಿತರಂಥ GK ಭಟ್ ಎಡಕ್ಕೂಡ್ಲು, ಅವರು ವಾಣಿಜ್ಯ ಶಾಲೆಯ ನಿವೃತ್ತ ಅಧ್ಯಾಪಕರು. ಅವರ ಮಿಸಸ್ ಗಂಗಾದೇವಿ, ಗಂಗಾ ಅಂತ ಅವರ ಹೆಸರು. ಈ ಮನೆಗೆ ಬಂದ ಮೇಲೆ ಈ ಮನೆಯಲ್ಲಿ ನಾನು ಭಾಳ ಸ್ವಲ್ಪ ಅವಧಿಯವರೆಗೆ ಇದ್ದೆ. ಅಲ್ಲಿ ಕಂಡುಕೊಂಡಂಥ ವಿಶೇಷತೆಗಳನ್ನು ಈ ಒಂದು ಸಣ್ಣ ವಿಡಿಯೋದಲ್ಲಿ ನಿಮಗೆ ನಾನು ವಿವರಿಸಲಿಕ್ಕೆ ಬಯಸ್ತೇನೆ. GK ಭಟ್ರ ಪತ್ತಾಯ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಏನು ನಿಮ್ಮ ಪತ್ತಾಯದ ವಿಶೇಷ? ಪತ್ತಾಯದ ವಿಶೇಷ ಏನಿಲ್ಲ. ಇಡೀ ಇದು ಹಳೆಯ ಮನೆ ಸಾಮಗ್ರಿಗಳು, ಹಳೆಯ ಮನೆಯ ಸಾಮಗ್ರಿ ಅಷ್ಟೇ. ಅದರಿಂದ ಮಾಡಿದಂಥದ್ದು ಅಡಿಗೆ ಮನೆಯ ಮರದ ತುಂಡುಗಳನ್ನು ಹಾಕಿದ್ದೀರಿ. ಪಸೆ ಬರುತ್ತದೆ, ಪಸೆ ಬರುವುದಿಲ್ಲ. ಮೇಲ್ಗಡೆ ಅದಕ್ಕೆ ಒಂಥರ ಮರದ ಬಾಕ್ಸ್, ಮರದ ಬಾಕ್ಸ್, ಹಳೆ ಮರ. ಒಂದು 100 ಗೊಂಡೆ ಅಡಿಕೆ ನಾನು ಶೇಖರಿಸಿಕೊಂಡಿದ್ದೆ 5 ವರ್ಷ. 100 ಗೊಂಡೆ ಹಿಡಿತದೆ. ಯಾವ ಗಣಿ? ಸಕ್ಕರೆ ಗೋಣಿ ಅಲ್ಲ, ನಮ್ಮ GK ಭಟ್ರ ಮನೆಯ ಮೇಲ್ಛಾವಣಿಯಲ್ಲಿದ್ದೇವೆ. ಅವರ ಮನೆಯಲ್ಲಿ ಅವರ ಈ ಒಂದು ದಿವಸದ ನನ್ನ ಒಂದು ಕಿರು ಒಡನಾಟದಲ್ಲಿ ನಾನು ಕೊಂಡುಕೊಂಡಂಥದ್ದು ನಿಮ್ಗೆ ಹೇಳಲೇಬೇಕು ಅಂತ ಹೇಳೋ ವಿಷಯಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ಆಗ್ತಾ ಇದ್ದೇನೆ. ನೋಡಿ, ಇದೊಂದು ಟ್ಯಾಂಕಿ, ಸುರಂಗದ ನೀರು ಬಂದು ಸಂಗ್ರಹವಾಗುವಂಥ ಟ್ಯಾಂಕಿ ಅಂತ ಹೇಳ್ತಾರೆ. ಒಂದು ಹೇಗೆ ಅದು ಇದು ಸಂಪೂರ್ಣ ಇದು ಕುಡಿಲಿಕ್ಕೋಸ್ಕರ ಇರುವಂಥದ್ದಲ್ಲ. ಇದು ಮನೆಯ ಆಸುಪಾಸು ಇರುವಂತಹ ಹೂದೋಟಕ್ಕೆ ಇರುವಂತಹ ನೀರು. ಇದೊಂದು ಸುರಂಗದ ನೀರು ಬರ್ತಾ ಇರ್ತದೆ. ಸುರಂಗ ನೀರು ಡೈರೆಕ್ಟ್ ಬರ್ತದೆ ಈ ಮನೆಗೆ, ಇಲ್ಲಿವರೆಗೆ ಬರ್ತದೆ. ಇಲ್ಲಿಂದ ಮೇಲೆ, ಇಲ್ಲಿಂದ ಸುಮಾರು ಒಂದು 400 ಫೀಟ್ ದೂರದಲ್ಲಿ ಸುರಂಗ ಉಂಟು. ಅಲ್ಲಿಂದ ಕಂಪ್ಲೀಟ್ ಸುರಂಗ 80 ಫೀಟ್ ಒಟ್ಟು 4 ಲೆಂತ್ ಪೈಪ್ ಹಾಕಿದೆ ಒಳಗಡೆ. ಒಂದು 3/4 ಇಂಚಿನ ಪೈಪು. ಆ 3/4 ಇಂಚಿನ ಪೈಪ್ ಸಂಪೂರ್ಣ ಕುಡಿಲಿಕ್ಕೆ ಬರ್ತಾ ಇರ್ತದೆ. ಕುಡಿಲಿಕ್ಕೆ 365 ದಿವಸ ಅದು ಹೊರತೆಗೆ ನಾವು ಕೊಟ್ಟದ್ದು. ಅದೇ ರೀತಿಯಲ್ಲಿ ಅದು ಅಲ್ಲಿ ಎಕ್ಸಸ್ ಆದ ನೀರು ಒಂದು ಟ್ಯಾಂಕಿಯಲ್ಲಿ ಶೇಖರಣೆ ಆಗ್ತದೆ. ಅದರಲ್ಲಿ ಕೆಲವೊಮ್ಮೆ ಈ ಏಡಿಗಳೆಲ್ಲ ಉಪದ್ರ ಇರುವ ಕಾರಣ ಆ ನೀರು ಡೈರೆಕ್ಟ್ ಆಗಿ, ಸೊ ಆ ನೀರು ಎಲ್ಲ ವರ್ಷದ ಎಲ್ಲ ಕಾಲದಲ್ಲಿ ಇರ್ತದೆ. ಆ ನೀರು ಬಂದು ಇಲ್ಲಿ ಮನೆಯ ಪಕ್ಕದಲ್ಲಿ ಒಂದು ಕೆರೆ ಇದೆ. ಆ ಕೆರೆಗೆ ಎಕ್ಸೆಸ್ ಆದ ನೀರು ನೋಡಿ, ಆ ಭಾಗದಲ್ಲಿ ಒಂದು ಕೆರೆ ಇದೆ. ಸುರಂಗದ ನೀರು ಮನೆಯ ಉಪಯೋಗಕ್ಕೆ ಆಗಿ ಉಳಿದಂಥ ನೀರನ್ನು ಆ ಕೆರೆ ಸಂಗ್ರಹಿಸಿ ಇಟ್ಟುಕೊಳ್ತದೆ. ನಾವು ಮುಂದೆ ಅದರ ದೃಶ್ಯವನ್ನು ನಿಮಗೆ ತೋರಿಸ್ತೇವೆ. ಸುರಂಗ ನೀರು ಹೇಗೆ ಬಂದಲ್ಲಿ ಬೀಳ್ತಾ ಇರ್ತದೆ ಅಂತ ದೃಶ್ಯವನ್ನು ನಿಮಗೆ ತೋರಿಸ್ತೇವೆ. ಭಟ್ರ ಶ್ರೀಮತಿಯವರು ಗಂಗಾ, ಅವರು ಸ್ವತಃ ಒಳ್ಳೆ ಆರ್ಟಿಸ್ಟು, ಕಲಾವಿದರು, ಕರಕುಶಲ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮಗಳು ಮಾಡಿದಂಥ ಒಂದು ಚಿತ್ರ ಇದು. ಮಕ್ಕಳಿಗೂ ಆ ಒಂದು ಪ್ರತಿಭೆ ಬಂದಿದೆ. ಏನು ಮಗಳ ಹೆಸರು ಏನಂತ? ಚೇತನ ಎಡಕೂಡ್ಲು ಅವರು ಬಿಡಿಸಿದಂಥ ಒಂದು ಚಿತ್ರ. ನೋಡಿ, ಗಂಗಾ ಅವರು ಗೃಹಿಣಿ, ಎಡಕೂಡ್ಲಿನವರು. ಆದರೆ ಸ್ವತಃ ಅನೇಕ ಕೆಲಸಗಳನ್ನು, ಕರಕುಶಲ ಕೆಲಸಗಳನ್ನು ಅವರಷ್ಟಿಗೆ ಮಾಡ್ತಾ ಇರ್ತಾರೆ. ಹೆಚ್ಚೊಂದು ಪಬ್ಲಿಸಿಟಿ ಬೇಡ ಅಂತ ಹೇಳುವ ಮನೋಭಾವ ಇರ್ಬೋದು. ಹಾಗಾಗಿ ನಮಗೆಲ್ಲ ಗೊತ್ತಾಗಲಿಲ್ಲ. ನೋಡಿ, ಅವ್ರ ಚಿತ್ರಗಳು, ಅವ್ರು ಮಾಡಿದಂಥ ಕೆಲಸಗಳಲ್ಲಿ ಇಲ್ಲಿ ಒಂದೊಂದು ತೋರಿಸಿ ತೋರಿಸಿ ಏನೆಲ್ಲ ಇದೆ ನೋಡಿ. ಇದು ಏನು ಯಾವುದರಿಂದ ಮಾಡಿದ? ಪೇಪರ್. ನೋಡಿ, ಪೇಪರಿಂದ ಮಾಡಿದಂಥ ಒಂದು ಬುಟ್ಟಿ, ಫ್ಲವರ್ ಬಾತ್, ಪ್ಲಾಸ್ಟಿಕ್ ಬಳ್ಳಿ ಅದು. ನೋಡಿ, ಇದು ಯಾವುದು? ಪೇಪರಿಂದ ಅಲ್ಲ? ನೋಡಿ, ಪೇಪರ್ನಲ್ಲಿ ಮಾಡಿದಂಥ ಒಂದು ಕಲಾಕೃತಿ. ನೋಡಿ, ಅನೇಕ ಅಂಶಗಳಿದೆ. ಇತ್ತೀಚೆಗಂತೂ ಅಮೇರಿಕಾದಲ್ಲಿ ಮಗಳ ಮನೆಯಲ್ಲಿ ಇರುವಾಗ ಮಾಡಿದಂಥ ಒಂದು ಅದ್ಭುತವಾದ ಕಲಾಕೃತಿಯನ್ನು ಅವರು ತೋರಿಸ್ತಾರೆ. ಎಲ್ಲಿ ಅದು ನೀವು ಮಾಡಿದಂಥ? ಅಮೇರಿಕಾದಲ್ಲಿ ಮಗಳ ಮನೆಯಲ್ಲಿರುವಾಗ ಮಾಡಿದಂಥ ಕ್ರಾಸ್ ಸ್ಟಿಚ್ ಎಂಬ್ರಾಯ್ಡ್ರಿ ಇದು ಮಾಡಿದರೆ ಈ ಒಂದು ಗಣಪತಿಯ ಒಂದು ಚಿತ್ರ ಅದ್ಭುತವಾಗಿ ರಚಿಸಿದ್ದಾರೆ. ಮೌನವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಚೆಂದಾಗಿ ಮನೆಯಲ್ಲಿ ಇಟ್ಟಿದ್ದಾರೆ. ನಾನು ಇವತ್ತು ಬಂದಾಗ ಕಾಫಿ ಕುಡಿಲಿಕ್ಕೆ ಅವರ ಟೇಬಲ್ ಮುಂದೆ ನೋಡುವಾಗ ಗೋಡೆಯಲ್ಲಿ ಕಂಡೆ. ಇದು ನೀರನ್ನು ಸಂಗ್ರಹಿಸುವಂಥ ಒಂದು ವ್ಯವಸ್ಥೆ, ಅದರ ಬಗ್ಗೆ ಅವರು ಹೇಳ್ತಾರೆ. ಇದು ಹೇಗೇನಿದು? ಸುರಂಗದ ನೀರು ಡೈರೆಕ್ಟ್ ಆಗಿ ಇಲ್ಲಿ ಬರ್ತದೆ. ಹೌದು, ಇಲ್ಲಿಂದ ನಾವು ಮೇಲೆ ಪಂಪ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ,
ಇದರಲ್ಲಿ ನಮಗೆ ನೀರು ಬೀಳ್ತಾ ಇದೆ ನೋಡಿ, 24 ಗಂಟೆ ಈ ಥರ ಸುರಂಗ ನೀರು ಬರ್ತಾ ಇರ್ತದೆ. ಕುಡಿಯೋ ನೀರಿಗೋಸ್ಕರ 2 ಬ್ಯಾರೆಲ್ನಲ್ಲಿ ಸಂಗ್ರಹಿಸಿಟ್ಟಿದ್ದೀರಿ ಅಲ್ವಾ? ಅಲ್ಲ ಅಲ್ಲ, ಇದು ಕುಡಿಯುವ ನೀರಿಗಲ್ಲ. ಅಲ್ಲ. ಕುಡಿಯುವ ನೀರು ಡೈರೆಕ್ಟ್ ಅದಕ್ಕೊಂದು ಟೀ ಕೊಟ್ಟದ್ದು. ಹಾಂ ಹಾಂ. ಇದು ಬೇರೆ ಪೈಪ್ನಲ್ಲಿ ಅಲ್ಲಿ ಹೌದು, ಇದು ಬೇರೆ ಪೈಪ್. ಇದು ಈ ಪೈಪಿಗೆ, ಈ ಮೈನ್ ಲೈನಿಗೆ ಬೇರೆ ಕಡೆ ನೇರ ಅದು ನೇರ ನಮಗೆ ನೇರವಾಗಿ ಕುಡಿಲಿಕ್ಕೆ ಪೈಪ್ ಬೇರೆ ವ್ಯವಸ್ಥೆ ಇದೆ. ಬೇರೆ ವ್ಯವಸ್ಥೆ ಇದೆ, ಬೇರೆ. ಇಲ್ಲಿಂದ ಸಂಗ್ರಹವಾದ ನೀರನ್ನು ಮೋಟರ್ನಲ್ಲಿ ಸುರಂಗ ನೀರನ್ನು ಟ್ಯಾಂಕಿಗೆ ಹಾಕ್ತಾರೆ. 24 ಗಂಟೆ ಮಿನರಲ್ ವಾಟರ್ ಎಲ್ಲ ವ್ಯವಸ್ಥೆಗಳು ಅವರಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಇಷ್ಟರವರೆಗೆ ನಮಗೆ ಅದು ಶುದ್ಧವಾದಂಥ ನೀರು, ಶುದ್ಧವಾದ ನೀರು. ಬಹಳ ರುಚಿ, ಹೊರತೆಗೆ ನಾವು ಅದಕ್ಕೆ ಬೇಕಾದ filter ಬಹಳ ಇಟ್ಟಿದ್ದೇವೆ. ರುಚಿಯಾದಂಥ ಬಹಳ ನೀರು. ರುಚಿಯಾದ ನೀರು. ನೀವು ಬೇಕಿದ್ರೆ ಅದನ್ನು ಹೌದು. ಆಸ್ವಾದಿಸಿ. ಎಡಕುಡ್ಲು ಅವರು ವಿಶೇಷವಾಗಿ ಹೂತೋಟಗಳನ್ನು, ಗುಲಾಬಿ ಗಿಡಗಳನ್ನು, ಬೇರೆ ಬೇರೆ ಹೂ ಗಿಡಗಳನ್ನು ನೆಟ್ಟು ಬೆಳೆಸುವಂಥ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ. ಮನೆಯಲ್ಲಿ ಸುಮ್ಮನೆ ವೇಸ್ಟ್ ಆಗುವಂಥ ಹಂಚುಗಳನ್ನು ಜೋಡಿಸಿ ಒಂದು ಹೂ ಕುಂಡಗಳನ್ನು ಮಾಡಿದ್ದಾರೆ. ಅದರ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ನೋಡಿ, ಈ ಎಲ್ಲ ಹೇಗಿದೆ ಏನು ಹೇಗೆ? ಏನಿಲ್ಲ, ಹಂಚನ್ನು ತಿರುಗಿಸಿಟ್ಟು ಸರಿಗೆ ಕಟ್ಟಿ ಅದಕ್ಕೆ ಮಣ್ಣು ಗೊಬ್ಬರ ಎಲ್ಲ ಹಾಕಿ ಹೂವಿನ ಗುಲಾಬಿ ಗಿಡ ಬೇರೆಲ್ಲ ಚಟ್ಟಿಯ ಬದಲು ಹೌದಾ? ನೆಡ್ಬೋದು. ನಿಮ್ಮಲ್ಲಿ ವೇಸ್ಟ್ ವೇಸ್ಟ್ ಆಗುವ ಹಂಚಿತ್ತು, ಲಾಕ್ ಆಗುವಾಗ ಇಡಬೇಕು. ನೋಡಿ, ಇದನ್ನು ಸರಿಗೆ ಕಟ್ಟಬೇಕು. ನೋಡಿ, ಇದ್ರೆ ಇದನ್ನು ಇಡುವ ಕ್ರಮ ನೋಡಿ, ನಿಮ್ಮಲ್ಲಿ ಮನೆಯಲ್ಲಿ ವೇಸ್ಟ್ ಹಂಚಿದ್ರೆ ಇದನ್ನು ಈ ರೀತಿ ಇಡಬಾರ್ದು. ಹೀಗೆ ಇದು ಈ ರೀತಿ ಇರಬೇಕು, ಲಾಕ್ ಆಗಬೇಕು. ಹೀಗೆ ಲಾಕ್ ಆಗಬೇಕು. ಆ ಥರ ಲಾಕ್ ಆಗಿ ಲಾಕ್ ಆಗಿ ಇನ್ನು ಈ ಬದಿಯದ್ದು ಕರೆ ಹಂಚಾಗಬಾರ್ದು. ನೋಡಿ, 5 ಹಂಚು ಇಡ್ಲಿಕ್ಕೂ ಆಗ್ತದೆ. ಗುಲಾಬಿ ಹೂವಿಗೆ ಇಷ್ಟು ಸಾಕಾಗ್ತದೆ, ಧಾರಾಳ ಸಾಕಾಗ್ತದೆ. ಎಷ್ಟು, ಒಂದು 2 ವರ್ಷ ಆಯ್ತಾ ಇದು? ನೀವು ಇದು 4 ವರ್ಷ ಆಯ್ತು. 4 ವರ್ಷದಿಂದ 4 ವರ್ಷ ಆಯ್ತು ಏನು ಮಾಡ್ತಾ ಇದ್ದಾರೆ. ಇದನ್ನು ಇಬ್ರು ಬೇಕಾಗ್ತದೆ ಮಾತ್ರ. ಇಬ್ರು ಇದ್ರೆ ಒಂದು ಮತ್ತೆ ಅದಕ್ಕೆ ಸುತ್ತ ಇದಕ್ಕೊಂದು ಸುತ್ತ ಸರಿಗೆ, ಯಾವುದು ಟಾಟಾ ಸರಿಗೆ ಆದ್ರೆ ಅದು ತುಕ್ಕು ಹಿಡಿಯುವುದಿಲ್ಲ. ನೋಡಿ, ಇದೀಗ 4 ವರ್ಷ ಆಯ್ತು, ತುಕ್ಕು ಹಿಡಿದಿದ. ನೋಡಿ ಇಲ್ಲಿ ಸರಿಗೆಯಿಂದ ಬಂಧಿಸ್ತಾರೆ ಅದನ್ನು. ಸರಿಗೆ ಬಂದಿದ್ರೆ ಈ ಮಣ್ಣು ಬಿಸಿ ಆಗೋದು ಗಿಡಕ್ಕೆ ಏನಾಗುದಿಲ್ಲ. ತೊಂದರೆ ಇಲ್ಲ. ನೋಡಿ, ಈ ಹಂಚಿನಿಂದ ಮಾಡಿದಂಥ ಹೂಕುಂಡದಲ್ಲಿ ಬೆಳೆದಂಥ ಆದಂಥ ಹೂವನ್ನು ನಿಮಗೆ ತೋರಿಸಿದೆ. ನೋಡಿ, ಅದರ ಸುತ್ತ ಹಂಚುಗಳನ್ನು ಜೋಡಿಸಿದ್ದಾರೆ. ಸೊ ವೇಸ್ಟ್ ಆಗುವ ಹಂಚನ್ನು ಇನ್ನೂ ಒಂದು ಕಡೆಯಲ್ಲಿ ಬಳಸಿದ್ದನ್ನು ನೀವು ಮುಂದಿನ ದೃಶ್ಯದಲ್ಲಿ ನೋಡು. ಮನೆಯ ಅಂಗಳದಲ್ಲಿ ಒಂದು ಸಣ್ಣ ಗಾರ್ಡನ್ ಅಂತ ಹೇಳ್ಬೋದು. ಇಲ್ಲಿ ಹಂಚನ್ನು ಬಳಸಿದಂಥ ಒಂದು ಬಹಳ ವಿಶಿಷ್ಟ ರೀತಿಯಲ್ಲಿ ಹಂಚನ್ನು ಬಳಸಿದ್ದಾರೆ. ನೋಡಿ, ಹಂಚುಗಳನ್ನು ಜೋಡಿಸಿ ಇಟ್ಟಂಥದ್ದು ಯಾರಿಗೆ ಮಾಡ್ಬೋದು. ತುಂಬ ಒಂದು ಶ್ರಮ ಬೇಡುವಂಥ ಕೆಲಸ ಏನಲ್ಲ, ಅದರ ಕಾಣಲು ಬಹಳ ಸುಂದರವಾಗಿದೆ. ಈ ವಿನ್ಯಾಸ ಹಂಚಿನಿಂದಲೇ ಮಾಡಿದ ವಿನ್ಯಾಸ. ಇದು ಹೇಗೆ ಮಣ್ಣಲ್ಲಿ ಇದು ಮಾಡಿದ್ರು? ಇದನ್ನು ಮೇಸ್ತ್ರಿಗಳೇ ಪಿಕಾಸ್ನಲ್ಲಿ ಇಟ್ಟದ್ದು ಅಷ್ಟೇ. ಪಿಕಾಸ್ನಲ್ಲಿ ಸ್ವಲ್ಪ ನೆಲವನ್ನು ಅಗದು ಅದರಲ್ಲಿ ಇಟ್ಟದ್ದು ಅಷ್ಟೇ. ಸೊ ಹಂಚನ ಒಂದಕ್ಕೊಂದು ಲಾಕ್ ಮಾಡ್ತಾ ಹೋಗಿ, ಲಾಕ್ ಮಾಡ್ತಾ ಹೋಗ್ಬೇಕು. ಸೊ ಅದೊಂದು ಮೂಲಭೂತವಾಗಿ ಅದು ಗೊತ್ತಿರಬೇಕು. ಇಲ್ಲದ್ರೆ ಹಳೆ ಹಂಚುಗಳನ್ನು ಏನು ಮಾಡೋದು? ಹೌದು. ಇದನ್ನು ಕೂಡ ಲಾಕ್ ಸಿಸ್ಟಮ್. ಇದಕ್ಕೆ ಸೊರಂಗದ ನೀರಿಂದಲೇ. ಇದು ಯಾವುದು? ಸುರಂಗ ನೀರು ಇದರಲ್ಲಿ ಸಣ್ಣ ಮಿನಿ ಸ್ಪ್ರಿಂಕ್ಲರ್. ಹೌದು, ಮಿನಿ ಸ್ಪ್ರಿಂಕ್ಲರ್ ಹಾಕಿದ್ದೇನೆ. ಇದಕ್ಕೆಲ್ಲ ಇದು ಕವರ್ ಆಗ್ತದೆ. ಇದು ಕೆಳ ಇದ್ದದ ನೋಡಿ, ಸುರಂಗ ನೀರನ್ನು ಬಿಡ್ತಾರೆ ಹೂದೋಟಕ್ಕೆ. ಮನೆಗೆ ಬೇಡದಾಗ ಇಲ್ಲಿ ಇದನ್ನು ಗೇಟ್ ಆನ್ ಮಾಡಿದರೆ ಎಷ್ಟು ಹೊತ್ತು ಬೇಕು, ರಾತ್ರಿ ಬೇಕಿದ್ರೆ ರಾತ್ರಿ ಇಡೀ ಸುತ್ತ. ನೋಡಿ, ತರಕಾರಿಯ ಸಂಬಂಧಪಟ್ಟಾಗೆ ಹಂಚನ್ನು ಜೋಡಿಸಿ ಕುಂಡ ಮಾಡೋದಿದ್ರೆ ಕೇವಲ 4 ಹಂಚಲ್ಲ, 5-6 ಹಂಚುಗಳನ್ನು ಇಡ್ಬೋದು. ಆ ಲಾಕಿಂಗ್ ಸಿಸ್ಟಮಲ್ಲಿ ಇಟ್ಟರೆ ನೋಡಿ, ಇಲ್ಲಿ ಬದನೆ ಗಿಡವನ್ನು ಅದರಲ್ಲಿ ಮಾಡಿದ್ದಾರೆ. ಅಂದರೆ ಇಲ್ಲದ್ರೆ ಹುಲ್ಲು ಬಂದು ನಮಗೆ ಹುಲ್ಲು ತೆಗಿಲಿಕ್ಕೆ ಆಗ್ತದೆ. ಈ ರೀತಿ ಆದರೆ ನಮಗೆ ಕಳೆಯ ಒಂದು ಸಮಸ್ಯೆ. ನೋಡಿ, GK ಮಾಸ್ಟರ್ ಮನೆಯಲ್ಲಿ ನಾನು ಎಲ್ಲ ನಿಮ್ಮ ಕೃಷಿ ಬಾಂಧವರಿಗೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡುವಂಥ ಒಂದು ವ್ಯವಸ್ಥೆ ಅಂದರೆ ಲೈಟ್ನಿಂಗ್ ಅರೆಸ್ಟರ್ ಅವರ ಮನೆಗೆ ಅಳವಡಿಸಿದ್ದಾರೆ. ನೋಡಿ, ಇದು
ಕಾಪರ್ ಕಾಪರ್ ಇದಲ್ಲ, ಇದು ಏನು ಪ್ಲೇಟ್ ಅಲ್ಲ ಇದು ಕಾಪರ್ ಮುಕ್ಕಾಲು ಇಂಚಿನ ಪ್ಲೇಟ್. ನೋಡಿ, ಮುಕ್ಕಾಲು ಇಂಚಿನ ಪ್ಲೇಟ್, 6 ಫೀಟ್ ಹ್ಞೂ ಹೊಂಡ. ಅದಕ್ಕೆ ನಾವು ಮಸಿ ಹಾಕಬೇಕು. 6 ಫೀಟ್ ಹೊಂಡ ಮಾಡಿದ್ದೀರಿ, ಅಲ್ಲಿಗೆ ಇದನ್ನು ಜೋಡಿಸಿದ್ದೀರಿ. ಮಸಿ 6 ಫೀಟ್ ಆಳ, 2 ಫೀಟ್ ಅಗಲ, 4 ಫೀಟ್ ಉದ್ದ, ಅಷ್ಟರ ಗುಂಡಿ ಮಾಡಿ ಅದಕ್ಕೆ ಅಳವಡಿಸಿದ್ದು ಲೈಟ್ನಿಂಗ್. ಅದರ ಒಳಗಡೆ ನಾವು ಬೇಕಾದ ಮಸಿ, ಉಪ್ಪು ಎಲ್ಲ ಹಾಕಿ. ಯಾರು ಈ ವ್ಯವಸ್ಥೆ ನಿಮಗೆ ಅಳವಡಿಸಿ ಕೊಟ್ಟದ್ದು? ಅದು ಮಂಗಳೂರಿನಲ್ಲಿ ಪಂಪಲ್ನಲ್ಲಿ ಒಬ್ರು ಇದ್ರು, ಅವ್ರು ಈಗ ಅಲ್ಲಿ ಇಲ್ಲ. ಅವರು ಅಳವಡಿಸಿ ಯಾವ ವಿಷಯದಲ್ಲಿ ಎಷ್ಟು ವರ್ಷ? ತುಂಬ 2011ರಲ್ಲಿ ನಾನು ಹಾಕಿದ್ದೆ. 2011ರಲ್ಲಿ. ಅದರ ನಂತರ ದುರಸ್ತಿಗೆ ಅದರ ನಂತರ ಯಾವುದೇ ಇದನ್ನು ಮುಟ್ಲೇ ಇಲ್ಲ, ಏನಿಲ್ಲ. 2011ರಲ್ಲಿ ನಾವು ಇದನ್ನು ಅಳವಡಿಸಿದ್ದು. ಅದಕ್ಕಿಂತ ಮೊದಲೇ ಈಗ ಗುಡುಗಿನ ಶಬ್ದ ಜಾಸ್ತಿ ಆಗುವಾಗ ಮನೆಯಲ್ಲಿರುವ ಪಾತ್ರ ಸಾಮಾನುಗಳು ಎಲ್ಲ ಅಲುಗಾಡ್ತಾ ಇದ್ವು, ಗಡ 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 ಅಂತ, ಲೈಟಿಂಗ್ ಸೌಂಡಿಗೆ, ಗುಡುಗಿನ ಸೌಂಡಿಗೆ. ಅದರಿಂದ ಈಗ ಹಾಕಿದ ನಂತರ ನಮಗೆ ಹೊರಗಡೆ ಎಲ್ಲ ಕೇಳ್ತದೆ, ಆದರೆ ನಮಗೆ ಒಳಗಡೆ ಅದರ ಫೀಲಿಂಗ್ ಬರುವುದಿಲ್ಲ. ಆದ ಕಾರಣ ಆ ಮಟ್ಟಿಗೆ ಸೇಫ್. ಸೊ ಎಲ್ಲರೂ ಅಳವಡಿಸಿದ್ದು ಒಳ್ಳೇದು ಅಂತ? ಎಲ್ಲರೂ ಅಳವಡಿಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅದರ ಮೇಲೆ ಒಂದು ಅರೆಸ್ಟ್ ಆಗುವಂಥದ್ದು ಮೇಲಿನ 3 ಡೋಮ್ ಉಂಟಲ್ಲ, ನೋಡಿ ಈ ಮೇಲ್ಗಡೆ ಆ ಥರ ದೂರದಲ್ಲಿ ಹೋದರೆ ನೋಡಿ ಇದು ಕಾಣ್ತದೆ. ಅದು ಅಲ್ಲ, ಇಲ್ಲಿ ಕಾಣುವುದಿಲ್ಲ. 3 ಇದಿದೆ, ತ್ರಿಶೂಲಾಗಿ ಕಾಣ್ತದೆ ಕೆಳಗಿಂದ. ಅದುವೇ ಲೈಟಿಂಗ್ ಅನ್ನು ಅರೆಸ್ಟ್ ಮಾಡುವ. ಅದೇ ಲೈಟಿಂಗ್ ಅನ್ನು ಅರೆಸ್ಟ್ ಮಾಡಿ ಭೂಮಿಗೆ ಒಳಗಡೆ ಅದು ಕಳಿಸುವಂಥದ್ದು. ಅದು ಆ 3 ತ್ರಿಶೂಲದಾಗಿರುವಂಥ ವಸ್ತು. ನೋಡಿ, ಜಿ ಕೆ ಭಟ್ರ ಸುರಂಗದ ನೀರಿನ ಒಂದು ವ್ಯವಸ್ಥೆಯನ್ನು ನಾನು ಸ್ವಲ್ಪ ವಿವರಿಸಿದೆ. ಕುಡಿಲಿಕ್ಕೆ ಬೇಕಂತ ನೀರನ್ನು, ನಂತರ ಉಳಿದ ನೀರನ್ನು ಅವರು ಈ ಥರ ಒಂದು ಕೆರೆಯಲ್ಲಿ ಸಂಗ್ರಹಿಸ್ತಾರೆ. ಸುರಂಗ ಮನೆಯಿಂದ ಸ್ವಲ್ಪ ದೂರ ಇದೆ. ನೋಡಿ, 365 ದಿವಸ ಈ ಗಾತ್ರ ನೀರು ಬರ್ತಾ ಇರ್ತದೆ. ತೋಟಕ್ಕೆ ಈ ಉಳಿಕೆ ನೀರನ್ನು ಅವರು ಬಳಸ್ತಾರೆ. ಮನೆ ಹಿಂದುಗಡೆ ಎತ್ತರದಲ್ಲಿ ಸ್ವಲ್ಪ ದೂರದಲ್ಲಿ ಸುರಂಗ ಇದೆ ಅಂತ ಹೇಳ್ತಾರೆ. ಇದು 300-400 ಫೀಟ್ ಮೇಲ್ಗಡೆ ದೂರದಲ್ಲಿ ಸುರಂಗ ಇರೋದು. ಸುರಂಗ ಇದೆ. ಸುರಂಗದ ಡಿಸ್ಟೆನ್ಸ್, ಒಳಗಿನ ಡಿಸ್ಟೆನ್ಸ್ 80 ಫೀಟ್. 80 ಫೀಟ್ ಕೊಡ್ತಿದ್ದಾರೆ. 5.5 ಫೀಟ್ ಎತ್ತರ. ಯಾರು 5.5 ಫೀಟ್ ಎತ್ತರ 1955ನೇ ಇಸವಿಯಲ್ಲಿ ಮಾಡಿದ್ರು. ಯಾರು ನಿಮ್ಮ ತಂದೆಯವರು? ನನ್ನ ತಂದೆಯವರು ಮಾಡಿದ್ರು. ಅವರ ಹೆಸರೇನು ಹೇಳಿದ್ರು? ಶಂಕರನಾರಾಯಣ ಭಟ್ ಎಡಕೋಡು. ನೋಡಿ, ಮನೆ ಸಮೀಪವೇ ಒಂದು ವನ ಇದೆ. ಈ ತೆಂಗಿನ ಮರದ ಹಿಂದೆ ಆ ಮರದ ತುದಿಯನ್ನು ನಿಮಗೆ ಕಾಣ್ಬೋದು ಹಿನ್ನೆಲೆಯಲ್ಲಿ. ಈಗ ನಾವು ಆ ಎಕ್ಸಾಕ್ಟ್ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಬಹಳ ಇಂಟ್ರೆಸ್ಟಿಂಗ್ ವಿಷಯಗಳು ಅವರ ವನದಲ್ಲಿ ನಮಗೆ ಕಾಣ್ಬೋದು. ಅಲ್ಲಿಗೆ ಹೋಗೋಣ. ನೋಡಿ, ಆ ಮರವನ್ನು ನಾನು ಇಲ್ಲಿನ ದೂರದಿಂದ ಇನ್ನೊಮ್ಮೆ ತೋರಿಸ್ತೇನೆ. ನೋಡಿ, ಆ ಅಡಿಕೆ ಮರವನ್ನು ನೋಡಿ. ಅಡಿಕೆ ಮರದಿಂದಲೂ ಎತ್ತರದಲ್ಲಿ, ಆ ತೆಂಗಿನ ಮರಕ್ಕಿಂತಲೂ ಎತ್ತರದಲ್ಲಿ ಮತ್ತು ತುಂಬ ಎತ್ತರದಲ್ಲಿ ಅದರ ಮರದ ತುದಿ ಇದೆ. ಈ ಮರ ಏನು? ಆ ಮರ ಯಾವ ಗಜ ಮರ ಅಂತ ಹೇಳ್ತಾರಂತೆ ಆ ಮರಕ್ಕೆ. ಅದರ ಮರದ ಹತ್ತಿರಕ್ಕೆ ಹೋಗುವಾಗ ಅದರ ವಿಶೇಷತೆ ಗೊತ್ತಾಗ್ತದೆ. ಬಹುಶಃ ಈ ಮರವನ್ನು ನೋಡಲಿಕ್ಕೆ ಇಲ್ಲಿಗೆ ಬರಬೇಕು. ಬಹಳ ಬಹಳ ವಿಶೇಷವಾದಂಥ ಒಂದು ಅನುಭವವನ್ನು ನೀವು ಇಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ. ಅವರು ಹೇಳ್ತಾರೆ, ಜಿ ಕೆ ಭಟ್ರು ಅವರು MA ಓದಿದ್ದು ಈ ವನದ ಒಳಗೆ ಕುರ್ಚಿ ಹಾಕಿಕೊಂಡು ನಾನು ಓದಿದ್ದೆ ಅಂತ ಹೇಳಿದರು. ಅದು ಭಾಳ ಇಂಟ್ರೆಸ್ಟ್. ಯಾಕೆಂದರೆ ಅಷ್ಟು ತಂಪು, ಅಷ್ಟು ಒಂದು ನೆರಳು, ಬಹಳ ಒಂದು ಸುಂದರವಾದ ನೋಟ ಇರುವಂಥ ಪ್ರದೇಶ. ನೋಡಿ, ಇದು ಅವರ ವನ ಇರುವಂತಹ ಪ್ರದೇಶ. ಇಲ್ಲಿ ನಾಗನ ಕಲ್ಲಿದೆ. ಮತ್ತು ಈ ಮರ ನೋಡಿ, ಗಜ ಮರ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅದು ವೈಜ್ಞಾನಿಕವಾಗಿ ಈ ಮರದ ಹೆಸರು ಏನಂತ ಗೊತ್ತಿಲ್ಲ. ಬಟ್ ಮರದ ಗಾತ್ರ, ಮರದ ಎತ್ತರ ಅದ್ಭುತವಾಗಿದೆ. ಇದು ಬಹುಶಃ ನಮಗೆ ಯಾವ ಒಂದು ಕಾಡಿನಲ್ಲಿ ಸಹಿತ ಸುಲಭದಲ್ಲಿ ಸಿಕ್ಕುವಂಥದ್ದಲ್ಲ. ಬಹುಶಃ ಒಂದು 2 ಜನ 3 ಜನ ಹೌದು, ಒಂದು 2-3 ಜನ ಇದರ ಹಿಂದುಗಡೆ ನಿಂತರು ವ್ಯಾಸ ಇರ್ಬೋದಾ? ಸುಮಾರು 20 ಫೀಟ್ ವ್ಯಾಸ ಇದೆ ಅಂತೆ. ನೋಡಿ, ಈ ಮರದ ಅಲ್ಲಿ ನಾಗನ ಕಲ್ಲಿದೆ ನೋಡಿ. ಈ ಮರ ಅದರ ಹಿಂದುಗಡೆಯಲ್ಲಿ ಅವ್ರು ಹೇಳ್ತಾರೆ ಸುಮಾರು 20 ಫೀಟ್ ವ್ಯಾಸ ಇರ್ಬೋದು ಅಂತೇಳಿ. ಬಟ್ ಎತ್ತರ ಹಾಗೆ ಸಾಧಾರಣ ಅಷ್ಟಿಲ್ಲ. ಒಂದು 2 ಅಡಿಕೆ ಮರ ಒಂದು 100 ಫೀಟಿಂದ ಹೆಚ್ಚಿರ್ಬೋದು. ಉಂಟಲ್ಲ, 120 ಫೀಟಿಂದ ಹೆಚ್ಚು 20 ಫೀಟಿಂದ ಹೆಚ್ಚು ಹೆಚ್ಚಿರ್ಬೋದು.
ನೋಡಿ ಈ ವನ ಪ್ರದೇಶದಲ್ಲಿ ಬೇರೆ ಬೇರೆ ಮರ ಇದೆ, ಇದು ಮಾತ್ರ ಅಲ್ಲ. ಇದೆಲ್ಲ ಯಾವುದು ಇದು? ಇದು ಚೆಂಡು ಮರ ಅಂತೇಳಿ. ಚೆಂಡು ಚೆಂಡು ಅಂತ ಹೇಳಿದ್ರೆ ನಾವು ಹಾರ್ಡ್ ಬಾಲ್ ನಾಗ ಉಂಟದು ನೋಡ್ಲಿಕ್ಕೆ. ಹಾಂ ಹಾಂ ಅದರ ಉಪಯೋಗ ನನಗೆ ಏನಂತ ಗೊತ್ತಿಲ್ಲ. ಅದು ಈಗಲ್ಲ, ಸುಮಾರು ಮಾರ್ಚ್ ಟೈಮ್ನಲ್ಲಿ ಆಗ್ತದೆ. ಆಗ್ತದಾ? ಆಗ್ತದೆ. ಮತ್ತೆ ಇದು ರಾಮಪತ್ರೆ, ಕಾಣಾಜೆ ಅಂತ ಹೇಳ್ತಾರೆ. ಹಾಂ, ಕಾಣಾಜಿ. ಕಾಣಾಜೆ ರಾಮಪತ್ರೆ, ಅದಕ್ಕೆ ತುಂಬಾ ಬೇಡಿಕೆ ಇದೆ. ಅದರ ಹೂವಿಗೆ ತುಂಬಾ ಬೇಡಿಕೆ ಇದೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಎಲ್ಲ ಈ ವನದಲ್ಲಿರುವಂಥ ಮರಗಳೆಲ್ಲ ಅತ್ಯಂತ ಎತ್ತರಕ್ಕೆ ಬೆಳೆದಿದೆ. ನೋಡಿ ಇಲ್ಲಿ ಒಂದು ಕಡಿವಾಗಿಲ್ಲ. ಈ ಮರದ ವಿಶೇಷ ಏನು ಅಂತ ಹೇಳಿದ್ರೆ ಇದರ ಜೊತೆಗೆ ಒಂದು ತೆಂಗಿನ ಮರವೂ ಇದೆ. ಬಟ್ ತೆಂಗಿನ ಮರಕ್ಕಿಂತಲೂ ಮೇಲೆ ಈ ಮರ ಹೋಗಿದೆ ನೋಡಿ. ಈ ತೆಂಗಿನ ಮರಕ್ಕೆ ಯಾರಾದ್ರೂ ಹತ್ತಾರೆ ಈಗ? ಇಲ್ಲ ಇಲ್ಲ, ಯಾರು ಅದು ಮಂಗಗಳಿಗೋಸ್ಕರವೇ. ಅದು ಮಂಗಗಳು ಬಂದ್ರೆ ಅದರಲ್ಲಿ ಆರಾಮದಲ್ಲಿ ನೋಡಿ ಕುಡಿದು. ಇದು ಯಾವ ಮರ? ಇದು ಅದೆಂಜಿ ಮರ ಅಂತ ಹೇಳಿ. ನೋಡಿ ಇದು ಅದೆಂಜಿ ಮರ. ಅದೆಂಜಿ ಅಂತ ಹೇಳ್ತಾರ ಅಂತ ಹೇಳಿ. ಹೌದು. ಹಾಂ ಹಾಂ, ಇದೊಂದು ಅದೆಂಜಿ ಮರ. ಹಾಂ, ಚೆಂಡಿನ ಇದು ಇದೊಂದು ಎಳೆಯ ಕಾಯಿಯದ್ದು. ಸೊ ಇದು ಅದೆಂಜಿ ಮರ ಅಂತ ಹೇಳ್ತಾರೆ ತುಳುವಿನಲ್ಲಿ. ಕನ್ನಡದಲ್ಲಿ ಏನು ಗೊತ್ತಿಲ್ಲ. ಕನ್ನಡದಲ್ಲಿ ನನಗೆ ಏನು ಅಂತ ಗೊತ್ತಿಲ್ಲ. ಇದು ರಾಮಪತ್ರೆ ಮರವೇ ನೋಡಿ. ಇದರಿಂದ ಈ ರಾಮಪತ್ರೆ ಮರದಿಂದ ಇದು ರಾಮಪತ್ರೆ ಮರವೇ. ಇದು ರಾಮಪತ್ರೆ ಮರವೇ. ನೋಡಿ ರಾಮಪತ್ರೆ ಮರದ ಒಂದು ಎತ್ತರ ನೋಡಿ. ಬೇರೆ ಯಾವುದು ಬೇರೆ ವೈವಿಧ್ಯ? ರಾಮಪತ್ರೆ ಮರ ಇದೆಲ್ಲ ರಾಮಪತ್ರೆ ಮರಗಳೇ? ಎಲ್ಲ ರಾಮಪತ್ರೆ ಮರಗಳೇ, ಸಂಪೂರ್ಣ ರಾಮಪತ್ರೆ ಮರಗಳೇ. ಮಂಗಗಳು ಬಂದ್ರೆ ಹಣ್ಣು ಅಂತೇಳಿ, ಮಂಗಗಳು ಬಂದ್ರೆ ಹಣ್ಣು ಅಂತೇಳಿ ಅದನ್ನು ಕೀಳ್ಲಿಕ್ಕೆ ಹೋಗ್ತದೆ. ನೋಡುವಾಗ ಹಣ್ಣಲ್ಲ ಅದು. ನಾವು ಅದನ್ನು ಹೆಕ್ಕಿ ಅದರ ಹೂವನ್ನು ಬಿಡಿಸಿ ಹೂವನ್ನು ಕೊಡುದು. ಬಟ್ ಇದಕ್ಕೆ ಯಾರು ಹತ್ಲಿಕ್ಕೆ ಹೋಗುದಿಲ್ಲ. ಆ ಸಾಹಸವನ್ನು ಯಾರು ಮಾಡಲಿಲ್ಲ. ಯಾರು ಮಾಡಲಿಲ್ಲ. ಯಾಕಂದ್ರೆ ತುಂಬಾ ಎತ್ತರ ಉಂಟು. ತುಂಬಾ ಎತ್ತರ ಉಂಟು ಇದು ಮರ. ನೋಡಿ ಈಗ ಇಲ್ಲಿಗೆ ಕಾಣ್ತದೇನಾ? ಈಗ ರಾಮಪತ್ರೆಯ ಬಿಡುವಂತ ಟೈಮು. ರಾಮಪತ್ರೆ ಮರ ಒಂದು ಇದರಲ್ಲಿ ಬೇಕಾದಷ್ಟು ಆಗಿ ಉಂಟಿತ್ತು ನಮಗೆ. ರಾಮಪತ್ರೆಯಲ್ಲಿ ಧಾರಾಳ ಆಗಿ ಉಂಟಿತ್ತು 10-20 ವರ್ಷಕ್ಕೆ ಮೊದಲೇ. ನೋಡಿ ಇದೊಂದು ಅದಕ್ಕೆ ಈ ರಾಮಪತ್ರೆ ಮರವನ್ನು ಒಂದು ಕಾಟ ಅಶ್ವತ್ಥ ಮರ ಸುತ್ತಿಕೊಂಡು, ಈಗ ಅಶ್ವತ್ಥ ಮರ ರಾಮಪತ್ರೆ ಮರವನ್ನೆಲ್ಲ ಆಲಿಂಗನ ಮಾಡಿ ಅದನ್ನು ಏನು ಮಾಡಿದೆ, ಅದರ ಆಲಿಂಗನದಲ್ಲಿ ಇದು ಸಂಪೂರ್ಣ ಸತ್ತು ಹೋಯ್ತು. ಯಾವುದು? ಈ ರಾಮಪತ್ರೆ ಮರ. ರಾಮಪತ್ರೆ ಮರದ ಒಳಗಿನ ಭಾಗ ಈಗ ಏನಾಗಿದೆ, ಇಷ್ಟು ಗಟ್ಟಿಯಾಗಿದ್ದ ಮರ ಈಗ ನೋಡಿ ಈ ರೀತಿ ಆಗಿದೆ ಇದರ ಆಲಿಂಗನದಲ್ಲಿ. ನೋಡಿ ಈ ಮರ ಇನ್ನೊಂದು ಮರದ ಹೊರಗಡೆ ಸುತ್ತಿಕೊಂಡು ಒಳಗಿನ ಮರ ಇದು ನೋಡಿ ರಾಮಪತ್ರೆಯ ಮರ. ಅತ್ಯಂತ ಗಟ್ಟಿ ಮರ, ಅತ್ಯಂತ ಎತ್ತರದ ಮರ. ಈ ಎತ್ತರದ ಮರಕ್ಕೆ ಇವರು ಹೇಳ್ತಾರೆ ಕಾಡು ಅಶ್ವತ್ಥ ಅಂತ ಹೇಳಿ. ಕಾಡು ಅಶ್ವತ್ಥದ ಮರ ಸುತ್ತಿಕೊಂಡು ಒಳಗಿನ ಮರ ಅದು ನಾಶವಾಗಿ ಹೋಯಿತು. ಅಂದರೆ ಅದರ ಅಪ್ಪುಗೆ ಎಷ್ಟು ಭದ್ರವಾಗಿತ್ತು ಅಂತ ಹೇಳಿದರೆ, ಎಷ್ಟು ಒಂದು ವಿಶೇಷವಾಗಿತ್ತು ಅಂತ ಹೇಳಿದ್ರೆ, ಒಳಗಿನ ಮರ ಜರ್ಜರಿತವಾಗಿದೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ರಾಮಪತ್ರೆಯ ಆಗುವಂತದ್ದು ನೀರಿನ ಆಶ್ರಯದಲ್ಲಿರುವಂತದ್ದಲ್ಲಿ ಮಾತ್ರ ಆಗುವಂತದ್ದು. ನಿಮ್ಮ ಬೇರೆ ಕಾಡು, ಇದೊಂದು ಫುಲ್ ಕಾಡು ಉತ್ಪತ್ತಿಯ ಮರ. ಆದರೆ ಇದು ಇಲ್ಲಿ ದೊಡ್ಡದಾದ ಕೆರೆ ಉಂಟು. ಈ ಕೆರೆಯ ನೀರು ಇದಕ್ಕೆ ಬೇಕಾದಷ್ಟು ಸಿಗ್ತದೆ ಇದರ ಬೇರಿಗೆ. ಸೊ ಇದೊಂದು ಸಣ್ಣ ವನ ಆದರೂ ತುಂಬ ಜೀವ ವೈವಿಧ್ಯವಂತ ಉಂಟು. ಇದನ್ನು ನನಗೆ ಕಡಿಲಿಕ್ಕೆ ಸಾಧ್ಯ ಇಲ್ಲ. ಕಡಿದು ನಾವು ಇದರಲ್ಲಿ ಕಡಿಯುವಂಥ ಪ್ರಯತ್ನ, ನಾವು ಆ ಪ್ರಯತ್ನಕ್ಕೆ ಹೋಗಲಿಲ್ಲ. ಇದು ಹೀಗೆ ಇರಲಿ ಅಂತೇಳಿ ಜ್ಯೋತಿಷಿಗಳು ಹೇಳಿದ್ದಾರೆ. ಹಾಗೆ ಇರ್ತದೆ. ಸೊ ಇಲ್ಲಿ ನೀವು MA ಒಂದು ವಿದ್ಯಾಭ್ಯಾಸ ಸಂದರ್ಭದಲ್ಲಿ ನಾನು ಆಗ ನೋಡಿ, ನಾನು ಸಣ್ಣದಿರುವಾಗ ವಿದ್ಯುತ್ ಶಕ್ತಿ ಅಲ್ಲಿ ಇರಲಿಲ್ಲ. ಜೋರು ಸೆಕೆ ಆಗುವಾಗ ಇಲ್ಲಿ ಒಂದು ಚೇರ್ ತಂದು ಇಲ್ಲಿ ಓದ್ತಾ ಇದ್ದೆ. ಬಹಳ ಆರಾಮಕ್ಕೆ, ಯಾವುದೇ ಹಕ್ಕಿಗಳ ಗಾನ ಮಾತ್ರ, ಬೇರೆ ಏನಿಲ್ಲ, ಬೇರೆ ಔಟ್ಸೈಡ್ ಡಿಸ್ಟರ್ಬೆನ್ಸ್ ಯಾವುದೂ ಇಲ್ಲ. ಆದ ಕಾರಣ ಆರಾಮದಲ್ಲಿ ಓದಿಕೊಂಡು ಸೊ ಬೇರೆಯವರು ಬೇರೆ ಓದೋರು ಇಲ್ಲಿ ಬಂದು ಓದ್ಬಹುದು ಓದಿಕೊಂಡಿದ್ರು. ನಾನು ನನ್ನನ್ನು ನೋಡಿ ನಮ್ಮ ಪಕ್ಕದ ಮನೆಯವರು ಇಲ್ಲಿ ಓದಲಿಕ್ಕೆ ಬರ್ತಾ ಇದ್ರು. ಹಾಗೆ ವೆರಿ ಇಂಟ್ರೆಸ್ಟಿಂಗ್. ವರ್ಷಕ್ಕೊಮ್ಮೆ ಇದನ್ನು ಕ್ಲೀನ್ ಮಾಡಿಸ್ತೇನೆ ನಾನು ಇದನ್ನೆಲ್ಲ. ಯಾಕೆಂದರೆ ಒಣ ಆದ ಕಾರಣ ಇದರ ಅಡಿಭಾಗ ಎಲ್ಲ ನಮಗೆ ಆ ಕಡೆ ಈ ಕಡೆ ಸುತ್ತಾಡಲಿಕ್ಕೆ ಬೇಕಾಗ್ತದೆ ಅಂತ ಹೇಳಿ ಇದನ್ನು ತರಗೆಲ್ಲ ಇದು ಮಾಡಿ ಅದಕ್ಕೆ ಸುಡು ಮಣ್ಣಿನ ಒಂದು ವ್ಯವಸ್ಥೆ ಮಾಡಿದ್ದೇನೆ. GK ಭಟ್ರ ಒಂದು ಮನೆಯ ಸಣ್ಣ ಕಿರು ಪ್ರವಾಸದಲ್ಲಿ ಬಹಳಷ್ಟು ವಿಷಯಗಳನ್ನು ನಾನು ತಿಳ್ಕೊಂಡೆ. ಪ್ರತಿ ಮನೆಗಳಲ್ಲೂ ಇಂಥ ಅನೇಕ ಮಾನಸಾಸಕ್ತಿಯ ಸ್ಟೋರಿ ನನಗೆ ಸಿಗ್ಬೋದು.
ಬಟ್ ಆ ತೆರೆದ ಮನಸ್ಸು ಬೇಕು, ಇಬ್ಬರಿಗೂ ಬೇಕು, ಕೇಳುವವರಿಗೂ ಬೇಕು, ಹೇಳುವವರಿಗೂ ಬೇಕು. ಮಳೆಗಾಲದಲ್ಲಿ ಇಲ್ಲಿ ನೀರು ಇಲ್ಲಿ ನಿಲ್ಲುವಂಥ ವ್ಯವಸ್ಥೆ ಮಾಡಲಿಲ್ಲ ನಾನು. ಆದ ಕಾರಣ ಸೊಳ್ಳೆಗಳ ಕಾಟ ವಿಶೇಷ ನನಗೆ ಇಲ್ಲ. ಸಂಪೂರ್ಣ ನೀರೆಲ್ಲ ಕೆಳಗೆ ಹೋಗಿ ಹರಿದು ಹೋಗ್ತು. ಕೆಳಗೆ ಹೋಗಿ ವ್ಯವಸ್ಥೆ ಮಾಡಿದ್ದೇನೆ. ಇದು ನಿಮ್ಮಲ್ಲಿಗೆ ಬರುವ ದಾರಿ ಹೇಗೆ? ದೈಗೋಳಿಯಿಂದ 2.5 ಕಿಲೋಮೀಟರ್ ಇದೆ ಇಲ್ಲಿ ದೈಗೋಳಿಯಿಂದ ಮಿಯಾಪದವಿಗೆ ಹೋಗುವ ಒಂದು ರಸ್ತೆ ಇದೆ. ಅಲ್ಲಿ ಎಡಕುಂಡು ಅಂತೇಳಿ ಒಂದು ಬೋರ್ಡ್ ಹಾಕಿದ್ದೇನೆ. ಅಲ್ಲಿಂದ ಒಂದು 900 ಮೀಟರ್ ಇದೆ ಅಲ್ಲಿಗೆ. ಸೊ ಏನು ನಿಮ್ಮ ಫೋನ್ ನಂಬರ್ ಹೇಗೆ? ನಂದು 9400512012. ಇದೇನಿದೆ ಇದು? ಇದು ಹಾಳೆಯಿಂದ ಮಾಡಿದ ಸೋಪ್ ಬಾಕ್ಸ್ ಕವರ್. ನೀವು ಮಾಡ್ತೀರಾ? ನಾನು ಮಾಡೋದಿಲ್ಲ. ನನ್ನ ತೋಟದ ಹಾಳೆಗಳು ಈ ಸೋಪ್ ಬಾಕ್ಸ್ ತಯಾರಿಕೆ ಹೋಗ್ತವೆ. ಎಲ್ಲಿ ಇದು ಸೋಪ್ ಇದು ಸೋಪ್ ಬಾಕ್ಸ್ ಕವರ್. ಇದು ಮಿಯಾಪದವಿಯಿಂದ ನಾನು ಇಲ್ಲಿ ಹತ್ತಿರ 4 ಕಿಲೋಮೀಟರ್ ಇದೆ. ಅಲ್ಲಿಗೆ ಒಂದು ಸುಮಾರು 40 ಕಟ್ಟಾಗುವಾಗ, ಒಂದು ಕಟ್ಟದಲ್ಲಿ 25, ಹಾಗೆ 40 ಕಟ್ಟಾಗುವಾಗ ಅವರು ಬರ್ತಾರೆ. ನನ್ನ ಹಾಳೆಗಳನ್ನು ಕಂಪ್ಲೀಟ್ ತಗೊಂಡು ಹೋಗ್ತಾರೆ. ಒಂದು ಹಾಳೆಗೆ 1,000 ರೂಪಾಯಿ ಕೊಡ್ತಾರೆ. ಮತ್ತೆ ಇನ್ನು ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡುವಂತ ಹೇಳಿದ್ದಾರೆ. ಹಾಗೆ ಇದು ಈ ಹಾಳೆಯ ವಿಶೇಷ ಏನಂದ್ರೆ 2 ದಿವಸ ಬಿಸಿಲಿಗೆ ಒಣಗಬೇಕು. ಇದು ಒಣಗುವ ಸಂಪೂರ್ಣ ಕೌಚಿ ಒಣಗಬೇಕು. ಇದನ್ನು ಕಟ್ಟೋದು ಬೆಳಿಗ್ಗೆ ಆಗಬೇಕಷ್ಟೇ. ಬೆಳಿಗ್ಗೆ ಒಂದು 9 ಗಂಟೆ ಒಳಗೆ ನಾವು ಇದನ್ನು ಬಂಡ್ ಮಾಡಿ ಆಗಬೇಕು. ಇದೊಂದು ಒಳ್ಳೆಯ ವ್ಯಾಯಾಮ ಶರೀರಕ್ಕೆ. ಬೇರೆ ಏನು ಯೋಗ ಎಂತ ಬೇಡ. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಮನಸ್ಸಿಗೆ ಆನಂದ ಸಿಗ್ತದೆ, ಶರೀರಕ್ಕೆ ಬೇರೆ ಯಾವುದು ಶರೀರಕ್ಕೊಂದು ವ್ಯಾಯಾಮ. ಅದರಲ್ಲಿ ಹಾಳೆ ಇದ್ರೆ ಸೊಳ್ಳೆಗಳು ಜಾಸ್ತಿ, ಅದರಲ್ಲಿ ನೀರು ನಿಂತರೆ. ಆದ ಕಾರಣ ನನ್ನ ತೋಟದಲ್ಲಿ ಒಂದು ಸೋಗೆ ಆಗಲಿ ಹಾಳೆಗಳಿಲ್ಲ. ಮನಸ್ಸಿಗೆ ಮುದ ಕೊಡ್ತದೆ, ಉಲ್ಲಾಸ ಕೊಡ್ತದೆ, ಶರೀರಕ್ಕೆ ವ್ಯಾಯಾಮ ಆಗುತ್ತೆ. ಈ ಸೋಗೆಯನ್ನು ಅಡಿಕೆ ಮೇಲೆ ಇರುವಷ್ಟು ಸಮಯ, ಕೆಳಗೆ ಬೀಳುವಷ್ಟು ಸಮಯ ಸೋಗೆಯನ್ನು ಸಂಗ್ರಹಿಸ್ತೇನೆ. ಹಟ್ಟಿಗೆ ಹಾಕ್ಲಿಕ್ಕೆ ಆಗ್ತದೆ. ನಂತರ ಇರುವ ಸೋಗೆ ಬಿದ್ದದ್ದನ್ನೆಲ್ಲ ಬುಡಕ್ಕೆ ಹಾಕುತ್ತೆ. ಯಾಕೆಂದ್ರೆ ಅಡಿಕೆ ಮತ್ತೆ ಇಲ್ಲಲ್ಲ, ಬೀಳುವುದಿಲ್ಲ. ಆಯ್ತು.